ಗುಲ್ಬರ್ಗ ನಗರದಲ್ಲಿ ಹೊಸದಾಗಿ ಪ್ರಾರಂಭವಾದ ಬಾಲಕರ ಮೆಡಿಕಲ್ ಇಂಜಿನಿಯರ್ ವಸತಿ ನಿಲಯದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಅದು ಹೊಸದಾಗಿ ಪ್ರಾರಂಭ ಆಗಿದೆ. ಅದರಲ್ಲಿ ಮೈಮೂದ್ ಅಂಥೇಳಿ ಕ್ರಿಮಿನಲ್ ಆರೋಪಿ PSI ಹಗರಣದಲ್ಲಿದ್ದವ, ಅವ ಜೈಲಿಗೂ ಹೋಗಿ ಬಂದಿದ್ದ. ಅಂಥವನಿಗೆ ಎಲ್ಲೋ ಕಮಿಷನರ್ ಬಳಿ ಹೋಗಿ ಒಂದು ಆರ್ಡರ್ ಹಾಕೊಂಡ್ಬಂದಾನೆ. ಈ ಹೊಸ ಹಾಸ್ಟೆಲ್ ಗಂದು ಕೇಸಿ ಕ್ರಿಮಿನಲ್ ದಂಧ ಶುರುನೇ ಮಾಡಿಬಿಟ್ಟನವ. ಈಗ ಅವರು ಎಲ್ಲಿ ಕೆಲಸ ಮಾಡಲ್ಲ ಅಂತ ಹೊಸ ಸಿಬ್ಬಂದಿಗಳು ತೊಗೊಂಡು ನಮ್ಮಲ್ಲಿನ ಈ ಹಿಂದೆ ನೇರ ನೇಮಕಾತಿಯಿಂದ ಕೆಲಸ ಕಳ್ಕೊಂಡಿರೋ ಅಂಥವ್ರು ಸುಮಾರು ಜನ ನಮ್ಮ ಗುಲ್ಬರ್ಗದಲ್ಲಿ ಇನ್ನೂ ಇದ್ದಾರೆ. ಅವ್ರಿಗೆ ತೊಗೊಂಬಂದು ಬಿಟ್ಟು ಅವ್ರಿಗೆ DO ಹೇಳಿದ್ರು, ತಾಲೂಕು ಆಫೀಸರ್ ಹೇಳಿದ್ರು, ಹಳಿ ಮಂದಿಗೆ ತೊಗೋಬೇಕು, ಹೊಸ ತೊಗೋಬೇಡ್ರಿ ಅಂದನು ಕೂಡ ಅವ್ರ ಹತ್ತಿರ 1 ಲಕ್ಷ ರೂಪಾಯಿ ಹಣ ವಸೂಲಿ ಮಾಡಿ 4 ಜನ ಸಿಬ್ಬಂದಿಗೆ ತೊಗೊಂಡು ಹಾಸ್ಟೆಲ್ ನಡೆಸ್ತಾ ಇದ್ದಾನೆ. ಅದ್ರ ಬಗ್ಗೆ ನಾವು ಹಿಂದೆ ಹಾಸ್ಟೆಲ್ ಮುಂದೆ ಹೋಗಿ ಹೋರಾಟ ಮಾಡಿದ್ದೀವಿ. ಜನವರಿ ತಿಂಗಳಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಹೋಗಿ ಅರ್ಜಿ ಕೊಟ್ಟೆವು. ಎಷ್ಟು ಸಲ ಸುಮಾರು ಸಲ ಜಿಲ್ಲಾ ಪಂಚಾಯತಿಗೂ ಬಂದು ಅರ್ಜಿ ಕೊಟ್ಟೆವು. ಹಿಂಗೆ ಮಾಡಿದಾನೆ ಒಂದು ಕ್ರಿಮಿನಲನ್ನು ಅಂಥೇಳಿ. ಅವ್ರಿಗೆ ಹಾಸ್ಟೆಲ್ ಅವ್ರಿಗೆ ಬಿಡಿಸ್ತೀವಿ ಅಂತ ತೊಡಿದಾನೆ ಹೋದ್ರು. ಆಮೇಲೆ ಅವ್ನಿಗೆ ಹಾಸ್ಟೆಲ್ಲೇ ಬಿಡಿಸ್ತೀವಿ ಅಂದರು. ಹೋದ ತಿಂಗಳದಾಗ ಅವ್ನಿಗೆ ಆರ್ಡ್ರ್ ಮಾಡ್ಯಾರ, ಈ ಹಾಸ್ಟೆಲ್ ಬೇಡ ಅಂತ ಬೇರೆ ವಾರ್ಡನಲ್ಲಿ ನಿಯೋಜನೆ ಮಾಡ್ಯಾರ. ಅದನ್ನು ಕೂಡ ಮೈಮೂದ್ ನದ ಭಾಳ ಕ್ರಿಮಿನಲ್. ಇವರು ಇಷ್ಟೆಲ್ಲ ಆರ್ಡರ್ ಮಾಡಿದ್ರು ಕೂಡ ಹಾಸ್ಟೆಲ್ ಚಾರ್ಜ್ ಇಸ್ಕೊಳಕ್ಕೆ ಆಗತ್ತಿಲ್ಲ ಜಿಲ್ಲಾಡಳಿತಕ್ಕೆ. ಅಂದ್ರೆ ಒಬ್ಬ ವಾರ್ಡನಿಗೆ ಇವರು ಕ್ರಮ ಜರುಗಿಸ್ಕೊಳ್ಳೋಕೆ ತಾಕತ್ತಿಲ್ಲ ಜಿಲ್ಲಾಡಳಿತ. ಹೀಗಾಗಿ ಅವ ಏನು ಮಾಡ್ತಾರೆ ಮಾಡಲಿ, ಸಸ್ಪೆಂಡ್ ಆದ್ರೆ ಪರವಾಗಿಲ್ಲ, ನಾ ಬಿಡೋಂಗಿಲ್ಲ ಅಂತಮ್ಮ. ಹಿಂಗೆ ಹೊಸ್ದಾಗಿ ಮತ್ತೊಬ್ಬನಿಗೆ ಕೊಟ್ಟರೆ ಇವ ಹೋಗಿ ತೊಗೊಂಬಂತ ಜೋರಿಲ್ಲ. ತಾಲೂಕು ಆಫೀಸರೇ ಬಂದವ್ರು ಹೊಸ್ದಾಗೆ ಅವ್ರನ್ನೂ ಹೋಗಿ ತೊಗೊಂಬರಿಲ್ಲ. DO ಅಂತೂ ಅವ್ರು ಇನ್ಚಾರ್ಜ್ ಮ್ಯಾಗ ಯಾರೋ ಒಬ್ಬರು ಬೇರೆ ಬಂದಾರೆ, ಅವ್ರನ್ನೂ ಕೂಡ 10 ಸಲ ಅವ್ನಿಗೆ ನೋಟಿಸ್ ಕೊಟ್ಟರು, ಏನೂ ಕೊಟ್ಟರು ಇಲ್ಲಿವರೆಗೆ ಅದು ಸಮಸ್ಯೆ ಬಗೆಹರಿದಿಲ್ಲ. 40 ದಿನ ನಾವು ಹೆಣ್ಮಕ್ಳು ಆ ಹಾಸ್ಟೆಲ್ ಮುಂದೆ ಧರಣಿ ಶುರು ಮಾಡಿದ್ರು. 40 ದಿನ ಕುಂತರು, ಮುಂಜಾನೆ ಹಿಡೋ ಸಹಿತಾನೆ ಕುಂತರೂ ಕೂಡ ಈ ಕಡೆ ಅವರು ನೋಡಿಲ್ಲ. ಅಲ್ಲಿನ ತಾಲೂಕಾಧಿಕಾರಿ ಜಿಲ್ಲಾಧಿಕಾರಿ ಸುಳ್ಳು ಹೇಳ್ಕೊತ ಇಲ್ತಾನೆ ಬಂದಾರೆ, ನೋಡಿಲ್ಲ ಅವ್ರಿಗೆ. ಅದಕ್ಕೆ ನಮ್ದು ಏನು ಬೇಡಿಕೆ ಅದ, ಅವ್ನಿಗೆ ಕೂಡಲೇ ಸೇವೆಯಿಂದ ಮನತ್ ಮಾಡಬೇಕು. ಕ್ರಿಮಿನಲ್ ಮೊಕದ್ದಮೆ ಇನ್ನೂ ಕೂಡ ಅವ್ನಿಗೆ ಕೋರ್ಟ್ನಾಗ ಅವ್ನು ಕೇಸ್ ನಡೆದವು. ಅಂಥವ್ನಿಗೆ ನೀವು ಕೆಲಸ ಡ್ಯೂಟಿ ಕೊಟ್ಟಿದ್ದೇ ತಪ್ಪು ಸರ್ಕಾರದವ್ರು. ಈಗ ಅವ್ನಿಗೆ ನಾವು ಸಸ್ಪೆಂಡ್ ಮಾಡ್ತೇವೋ, ಅವ್ನಿಗೆ ತೆಗಿತೇವೋ ಅಂತ ಏನೆಲ್ಲ ಹೇಳ್ತಾರೆ. ಆದರೆ ಅದು ಅವನ ಭ್ರಷ್ಟನ, ಅವ್ನಿಗೆ ತೆಗಿಬೇಕು. ಅಲ್ಲಿ ನಮ್ಮವ್ರೇನಿದ್ದಾರೆ ಹಳಿ ಸಿಬ್ಬಂದಿ ಅವ್ರಿಗೆ ಕೆಲಸಕ್ಕೆ ತೊಗೋಬೇಕು. 40 ದಿನ ಹೋರಾಟ ಕುಂತಾರೆ. ಅದ್ರ ಬಗ್ಗೆ ಪರಿಗಣಿಸ್ಬೇಕು ಜಿಲ್ಲಾಡಳಿತ. ಒಬ್ಬ ವಾರ್ಡನಿಗೆ ಏನೂ ಮಾಡೋಕ್ಕಾಗಿಲ್ಲ ಅಂದ್ರೆ ಮುಂದೆ ಇವರು ಜಿಲ್ಲಾಡಳಿತದಾಗ ಕಲಬುರಗಿದಾಗ ಏನು ಆಡಳಿತ ಸುಧಾರಿಸ್ತಾರೆ. ಒಬ್ಬ ವಾರ್ಡನಿಗೆ ರಿಪೇರಿ ಮಾಡೋಕ್ಕಾಗತ್ತಿಲ್ಲ 40 ದಿನ ಹಿಡಿದು. ಅದಕ್ಕೆ ಕೂಡಲೇ ಅವ್ನ ಮ್ಯಾಗ ಮೈಮೂದ್ ನದಾಫ್ ಕ್ರಮ ಜರುಗಿಸಿ ಅವ್ನಿಗೆ ಸೇವೆಯಿಂದ ಅಮಾನತುಗೊಳಿಸ್ಬೇಕು. ಬೇರೆ ವಾರ್ಡನ್ ಕೊಟ್ಟು ನಮ್ಮ ಹಳಿ ಸಿಬ್ಬಂದಿ ಕೆಲಸಕ್ಕೆ ತೊಗೋಬೇಕಂತ ಈ ಒಂದು ಹೋರಾಟ ಮೂಲಕ ನಾವು ಒತ್ತಾಯ ಮಾಡ್ತಿದ್ದೇವೆ. ಇವರು ಜಿಲ್ಲಾಡಳಿತ ಈಗಾಗಲೇ ಅವ್ರು ಏನು ಸೋಮಶೇಖರ್ ಮೊದಲಿದ್ದರು, ಅವ್ರು ಇದ್ದಾಗ ಅಲ್ಲಿ ಸರಿ ಇತ್ತು ವ್ಯವಸ್ಥೆ. ಅವ್ರೇನೋ ಬೇರೆ ತರಬೇತಿ ಟ್ರೈನಿಂಗ್ ಅಂತೇಳಿ ಹೋಗ್ಬಿಟ್ರೆ. ಅವ್ರು ಹೋದ್ಮೇಲೆ ಈಗ ಹೊಸ ಮ್ಯಾನ್ ಪವರ್ ಏಜೆನ್ಸಿನೂ ಬಂದನು, ಯಾವುದೋ SLN ಅಂತ ಕಂಪ್ನಿ. ಅವ ಬಂದು ಇಡೀ ಎಲ್ಲರಿಗೆ 1,000 ರೂಪಾಯಿ ಪೇಮೆಂಟ್ ಅಥವಾ PF ಹಿಂಗೆಲ್ಲ ಮಾಡಿ 1,000-1,200 ರೂಪಾಯಿ ಕಡಿಮೆ ಮಾಡಿಬಿಟ್ಟಾನೆ. ಅದು ಕೇಳೋರೇ ಇಲ್ಲ ಅನ್ನಪ್ಲೆ ಆಗ್ಯಾನ. ಅವರು ಟೆಂಪರರಿ ತಾತ್ಕಾಲಿಕ ಬಂದಂಥ ಜಿಲ್ಲಾಧಿಕಾರಿ ಅವರು ಇಲ್ಲ ನಾವು ಹೇಳ್ತೀನಿ ಅನ್ನೋದ್ರಾಗೆ ಅವ್ರ ದಿನಗಳು ಹೋಗ್ತವೆ. ಆದರೆ ಈ ರೀತಿ ನಡೆದದ. BCM ಇಲಾಖೆಯಲ್ಲಿ ಒಂದು ಕಡೆ ಆ ಏಜೆನ್ಸಿ ಏನು ಹೊಸದಾಗಿ ಬಂದಾನೆ ಅವನು ಕೂಡ ಅವನ ಮ್ಯಾಗೂ ಕ್ರಮ ಜರುಗಿಸ್ಬೇಕಂತ ಈ ಒಂದು ಮಾಧ್ಯಮ ಮೂಲಕ ನಾವು ಹೇಳ್ತಾ ಇದ್ದೀವಿ. ಕ್ರಮ ಜರುಗಿಸಿ ಅವ್ನು ಹೊಸ ಬನ ಅವನಿಗೆ ಮುಂದಿನ ಈ ತಿಂಗಳ ಸ್ಯಾಲ್ರಿ ಹಾಕೊಂಬಂದಂತೂ ಹಿಂದೆ ಕಡಿಮೆ ಹಾಕಬೇಕಂತ ನಾವು ಅವ್ನಿಗೆ ಹೇಳಿದೆವು. ಆದರೆ ಹಾಕ್ತೀನಿ ಅಂತ ಅಂಥವ್ರು ಹಾಕಲ್ಲ. ಅವ್ನು ನೀಚರು ಕಡಿಮೆ ಅವು ಬೇಕಂತೆ ಕಮ್ಮಿ ಹಾಕಿದವ್ರು. 400 ಜನ ಸಿಬ್ಬಂದಿಯರ ಒಬ್ರಿಗೆ 1,000 ರೂಪಾಯಿ ಆಗಲ್ಲ ಅಂದ್ರೆ 4 ಲಕ್ಷ ರೂಪಾಯಿ ಹೊಡೆದ್ಬಿಟ್ಟು ಅವನು. ಅಂದ್ರೆ ಶುರು ಬಂದಾಗ ಕಲಬುರಗಿ ಹೆಜ್ಜೆ ಇಡಬೇಕಾದ್ರೆ ಅವ್ನು ಯಾವಾಗ ಬಾಯ್ಕ್ ತೆರೆದು ನುಂಗ್ಲಾಕ್ ನಿಂತಾನೆ ರಾಕ್ಷಸಪ್ಲೆ. ಅಂಥವ್ರೆಲ್ಲ ಇಲ್ಲಿ ಉಳಿಯಲ್ಲ ಅಂತ ನೀಚರಿಗೆ ಇಲ್ಲಿ ಆಸ್ಪತ್ರೆ ಕೊಡಬಾರ್ದಂತೂ ಕೂಡ ಈ ಒಂದು ಮಾಧ್ಯಮ ಮೂಲಕ ಜಿಲ್ಲಾಡಳಿತಕ್ಕೆ ವಿನಂತಿ